ಭಯ ಪಡ್ತಾ ಬದುಕೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ನಾವು ತಾಮ್ರದ ಥರ ಗಟ್ಟಿಗರಾಗಬೇಕು. ಹೌದು, ತಾಮ್ರ ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ? ಅದರ ಬಳಕೆ ಎಲ್ಲೆಲ್ಲಿ ಆಗತ್ತೆ? ಇನ್ಫೋ ಗುರುಗಳು ಇವತ್ತು ತಾಮ್ರದ ಬಗ್ಗೆ ಹೇಳೋಕೆ ಹೊರಟಿದ್ದಾರಂತೆ. ಬನ್ನಿ ಮಾಹಿತಿ ಕಲೆ ಹಾಕೋಣ. ನಿನ್ನೆ ನಮ್ಮಜ್ಜ ಪ್ರಾಚೀನ ವಸ್ತು ಪ್ರದರ್ಶನಕ್ಕೆ ಹೋಗಿದ್ರು. ಅಲ್ಲಿ ಏನಾದರೂ ತಗೊಂಡ್ ಬಾ ಅಂತ ಹೇಳಿದ್ದೆ. ಒಂದಿಷ್ಟು ಹಳೇ ತಾಮ್ರದ ನಾಣ್ಯಗಳನ್ನ ತಂದಿದ್ದಾರೆ. ಅದನ್ನ ಯಾಕಷ್ಟು ಬೇಜಾರಲ್ಲಿ ಹೇಳ್ತೀಯಾ? ನಿಂಗೆ ಬಹುಶಃ ತಾಮ್ರದ ಬೆಲೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಿಂದೆಲ್ಲ ಇದನ್ನ ಎಲ್ಲದಕ್ಕೂ ಬಳಸ್ತಿದ್ರು ಗೊತ್ತಾ? ಎಲ್ಲದಕ್ಕೂ ಬಳಸ್ತಿದ್ರು ಅಂದ್ರೆ ಏನು? ಯಾವ್ದಕ್ಕೆಲ್ಲ ಬಳಸ್ತಿದ್ರು? ಮಾನವ ಆಗಷ್ಟೇ ಬೌದ್ಧಿಕವಾಗಿ ಬೆಳೀತಿದ್ದ. ಕಲ್ಲಿನ ಆಯುಧಗಳನ್ನ ಬಳಸ್ಕೊಂಡು ಬೇಟೆಯಾಡೋದು, ಕೃಷಿ ಮಾಡೋದು, ಇಂಥವುಗಳನ್ನ ಮಾಡ್ತಾ ಇದ್ದ ಮನುಷ್ಯ ನಿಧಾನವಾಗಿ ತಾಮ್ರವನ್ನ ಉಪಯೋಗಿಸ್ಕೊಂಡು ಸಲಕರಣೆಗಳನ್ನ ಮಾಡೋಕೆ ಶುರು ಮಾಡ್ದ. ಕಲ್ಲಿನ ಆಯುಧಕ್ಕಿಂತ ಇದು ದೀರ್ಘವಾಗಿ ಬಾಳಿಕೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ಇದನ್ನೇ ಜಾಸ್ತಿಯಾಗಿ ಬಳಸೋಕೆ ಶುರು ಮಾಡ್ದ. ಹಿಂಗಿದ್ಯಾ ಮ್ಯಾಟ್ರು? ಹೌದು, ತಾಮ್ರಕ್ಕೆ ಇಂಗ್ಲಿಷಲ್ಲಿ ಏನ್ ಕರೀತಾರೆ? ಕಾಪರ್ ಅಂತಾರೆ. ಇದರ ವೈಜ್ಞಾನಿಕ ಹೆಸರು ಸಿಯು. ನಿಂಗೆ ಗೊತ್ತಾ, ಇದರ ಹೆಸರಿನ ಹಿಂದೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಕಾಪರ್ ಅನ್ನೋ ಶಬ್ದ ಲ್ಯಾಟಿನ್ ಭಾಷೆಯ ಶಬ್ದವಾದ ಕುಪ್ರುಮಿಂದ ಪ್ರೇರೇಪಿತವಂತೆ. ಈಗಿನ ಯುರೋಪ್ ದೇಶದಲ್ಲಿರೋ ಸೈಪ್ರಸ್ ದ್ವೀಪದಲ್ಲಿ ತಾಮ್ರದ ನಿಕ್ಷೇಪಗಳು ಇದ್ವಂತೆ. ತಾಮ್ರಗಳು ಭೂಮಿಯಲ್ಲಿ ಸಿಗುವಾಗ ಯಾವ ಥರ ಇರುತ್ತೆ? ತಾಮ್ರ ಒಂದೇ ಅಲ್ಲ, ಎಲ್ಲಾ ಲೋಹಗಳ ಮೂಲ ರೂಪ ಮುದ್ದೆ ತರ ಕಾಣಿಸುತ್ತೆ. ಅವುಗಳಿಗೆ ಯಾವುದೇ ಆಕಾರವಿರೋದಿಲ್ಲ. ಆಮೇಲೆ ನಿರಾಕಾರ ಲೋಹಗಳನ್ನ ಬೆಂಕಿಯಲ್ಲಿ ತುಂಬಾನೇ ಕಾಯಿಸಿ ನಮಗೆ ಬೇಕಾದ ಆಕಾರಕ್ಕೆ ತರಬಹುದು. ದಿನನಿತ್ಯ ಬಹಳಷ್ಟು ಸಲ ನಾವು ತಾಮ್ರದ ಸಾಮಗ್ರಿಗಳನ್ನ ಬಳಸ್ತೀವಿ. ಹಂಗ ಯಾವೆಲ್ಲ ಬಳಸ್ತೀವಿ? ಮನೆಯಲ್ಲಿ ಬಳಸೋ ದೇವರ ಪಾತ್ರೆಗಳಲ್ಲಿ ಅತಿ ಹೆಚ್ಚು ತಾಮ್ರನೇ ಇರುತ್ತೆ. ತಾಮ್ರದ ಚೊಂಬು, ಬಟ್ಲು, ಲೋಟ ಅಷ್ಟೇ ಅಲ್ಲ, ಚಮಚ ಕೂಡ ತಾಮ್ರದಿಂದ ಮಾಡಿರೋದನ್ನ ಬಳಸೋದು ಜಾಸ್ತಿ. ತಾಮ್ರ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೇದು ಗೊತ್ತಾ? ಹೆಂಗೆಲ್ಲ ಉಪಯೋಗ ಇದೆ? ದೇವರ ತೀರ್ಥವನ್ನ ತಾಮ್ರದ ಲೋಟದಲ್ಲಿ ಅಥವಾ ಚೊಂಬಿನಲ್ಲಿ ತುಳಸಿ ಚಿಗುರನ್ನ ಹಾಕಿಡೋದು ರೂಢಿ. ಅದನ್ನ ಸೇವಿಸೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತಂತೆ. ಇಂದಿಗೂ ಕೂಡ ತುಂಬಾ ಜನ ರಾತ್ರಿ ಹೊತ್ತು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಅದನ್ನ ಬೆಳಗಾದ್ಮೇಲೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ದೇಹಕ್ಕೆ ಅಟ್ಯಾಕ್ ಮಾಡೋ ವೈರಸ್ಗಳ ಮೇಲೂ ಹೋರಾಡತ್ತಂತೆ. ಅಬ್ಬಾ, ಹಿಂಗೂ ಇದ್ಯಾ? ಹೌದು, ಯಾವಾಗಿಂದ ಇದು ಸಿಕ್ತು? ತಾಮ್ರ ಯಾವಾಗ ಸಿಕ್ತು ಅನ್ನೋದ್ರ ಬಗ್ಗೆ ಕೆಲವು ಮಂದಿ ಕೆಲವು ತರ ಹೇಳ್ತಾರೆ. ಕೆಲ ಸಂಶೋಧಕರು ಇದು ಚಿನ್ನ ಸಿಗೋಕ್ಕೂ ಮುಂಚೆನೆ ಸಿಕ್ಕಿದೆ ಅಂದ್ರೆ, ಇನ್ನು ಕೆಲವರು ಇದು ಶಿಲಾಯುಗದಲ್ಲೇ ಸಿಕ್ಕಿತ್ತು ಅಂತಾರೆ. ಆದ್ರೆ ಆಗೆಲ್ಲ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದ್ರೂ ಇನ್ನೂ ಈ ವಿಚಾರದಲ್ಲಿ ಅಂತಿಮ ಮಾಹಿತಿ ಸಿಕ್ಕಿಲ್ಲ. ಬಿಡು, ಇದರಿಂದ ಆಯುಧ ಮಾಡ್ತಾ ಇದ್ರು ತಾನೇ? ಹೌದು, ಹಿಂದೆಲ್ಲ ರಾಜರ ಕಾಲದಲ್ಲಿ ಕತ್ತಿ, ಖಡ್ಗ, ಚಾಕು, ಈಟಿ, ಗುರಾಣಿ ಅಂತ ಸಾಕಷ್ಟು ಆಯುಧ ಮಾಡೋಕೆ ಇದನ್ನ ಬಳಸ್ತಾ ಇದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಶಾಸನಗಳನ್ನ, ಮಂತ್ರಗಳನ್ನು ಇದ್ರಲ್ಲಿ ಬರೀತಿದ್ರು. ಇದು ಸಾಕಷ್ಟು ವರ್ಷಗಳಾದ್ರೂ ಹಾಳಾಗೋದಿಲ್ಲ. ಆದ್ರಿಂದ ನಮಗೆ ನಮ್ಮ ದೇಶ, ಧರ್ಮ ಅಂತ ಎಲ್ಲಾದ್ರ ಬಗ್ಗೆ ಇತಿಹಾಸವನ್ನು ತಿಳಿಯೋಕೆ ಸುಲಭ ಆಯ್ತು. ಈಗಲೂ ಕೂಡ ತಾಮ್ರದ ಬರಹಗಳು ಇದೆಯಾ? ಯಾಕಿಲ್ಲ, ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ 3000ಕ್ಕೂ ಅಧಿಕ ತಾಮ್ರದ ಹಾಳೆಗಳಿವೆಯಂತೆ. ಹಾಗಾದ್ರೆ ನನ್ನ ಅಜ್ಜ ತಾಮ್ರದ ನಾಣ್ಯ ತಂದು ಒಳ್ಳೆ ಕೆಲಸ ಮಾಡ್ದ. ಐ ಲವ್ ಮೈ ಅಜ್ಜ. ಸಾಕು, ಹೋಗಿ ಅಜ್ಜನ್ ಸೇವೆ ಮಾಡು. ಬಾಯ್. ಹೇಡಿತನವನ್ನ ಬಿಟ್ಟು ತಾಮ್ರದ ಹಾಗೆ ಸದೃಢರಾಗೋಣ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕತೆ ಹಾಗೂ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.